ಕಣ್ಣಿನ ವಿಚಾರಕ್ಕೆ ಬಂದಾಗ ಆರಂಭದಲ್ಲಿ ಯಾವುದೋ ಫೋಟೋ ಬಂತು, ಆಚೆ ಬಂತು, ಅದರಲ್ಲಿ ಕಣ್ಣು ಅಷ್ಟು ಸ್ಪಷ್ಟವಾಗಿ ಗೋಚರ ಆಗ್ತಿರ್ಲಿಲ್ಲ. ಆಮೇಲೆ ಅದು ಕಡೆ ಗಳಿಗೆಯಲ್ಲಿ ಆ ಫಿನಿಶಿಂಗ್ ಬರುತ್ತೆ ಅಂತ ನಾವು ಕೇಳಲ್ಪಟ್ವಿ. ಯಾಕೆ ಆ ಕಣ್ಣಿನ ಒಂದು ಫೈನಲ್ ರೂಪ ಬರೋದಕ್ಕೆ ಏನೆಲ್ಲ ಪ್ರೋಸೆಸ್ ಇರುತ್ತೆ ಅಂತ ನೋಡಿ. ಒಂದು ನೇತ್ರೋನ್ಮಿಲನ ಕಾರ್ಯಕ್ರಮ ಅಂತ ಎಲ್ಲಾ ಪ್ರತಿಷ್ಠಾಪನಾ ಮೂರ್ತಿಗಳಲ್ಲಿ ಮಾಡ್ತಾರೆ. ಕಣ್ಣನ್ನ ಚಿನ್ನದ ಉಳಿ ಬೆಳ್ಳಿ ಸುತ್ತಿಗೆಯಲ್ಲಿ ಮಾಡಬೇಕು ಅಂತ ನಮಗೆ ಶಾಸ್ತ್ರದಲ್ಲಿ ಹೇಳಿದೆ. ಅದಕ್ಕೊಂದು ಧ್ಯಾನ ಶ್ಲೋಕ ಇದೆ, ಅದನ್ನ ಹೇಳಿ ನಾವು ಮಾಡ್ತೀವಿ. ಆ ವಿಷಯನ ಹೇಳಿ ನಾನು ಅವ್ರಿಗೆ ಅದು ನನಗೆ ಪ್ರೊವೈಡ್ ಮಾಡ್ತಾರೆ, ಉಳಿ ಮತ್ತೆ ಸುತ್ತಿಗೆನ. ಬಟ್ ಅದಕ್ಕೊಂದು ಮುಹೂರ್ತ ತೆಗಿತಾರೆ. ಟ್ರಸ್ಟ್ ಅವರು ಅಪಾಯಿಂಟ್ ಮಾಡೋರು ಗಣೇಶ್ ಆಚಾರ್ಯದವರು, ಕಾಶಿಯವರು. ಅವ್ರು ಕೇಳ್ತಾರೆ ನನಗೆ 20 ನಿಮಿಷ ಸಾಕ ನಿನಗೆ ಕಣ್ಣು ಮಾಡ್ಲಿಕ್ಕೆ ಅಂತ. 20 ನಿಮಿಷ ಸಾಕು, ನನಗೆ ಸಾಕಿತ್ತು. ಆಯ್ತು ಗುರುಗಳೇ, ನೀವೇನ್ ಕೊಡ್ತಾರೆ ಅಷ್ಟರಲ್ಲಿ ನಾ ಮಾಡ್ತೀನಿ ಅಂತ. ಆಯ್ತು, ಒಂದು ಮುಹೂರ್ತ ಕೊಡ್ತಾರೆ. ಸರಿಯೂ ನದಿಲಿ ಬೆಳಿಗ್ಗೆ ಸ್ನಾನ ಮಾಡಿ ನಂತರ ನಾವು ಹನುಮಾನ್ ಗಡಿ ಮತ್ತೆ ಕನಕ ಭವನದಲ್ಲಿ ಪೂಜೆ ಮುಗಿಸ್ಕೊಂಡು ನೀವು ಈ ಒಂದು ಕೆಲಸನ ಮಾಡಬೇಕು ಅಂತ ಅವರೊಂದು ಆದೇಶ ಕೊಡ್ತಾರೆ. ಆ ಟೈಮ್ಗೆಲ್ಲ ಮಾಡಿ ಇರ್ತೀನಿ. ಈ ಕಣ್ಣು ಹೇಗೆ ಮಾಡಬೇಕು ಅಂತ ಸ್ವಲ್ಪ ನನಗೂ ಭಯ ಇರುತ್ತೆ. ಜೊತೆಯಲ್ಲಿರೋ ಕಲಾವಿದರುಗಳ ಜೊತೆ ಡಿಸ್ಕಸ್ ಮಾಡ್ತೀನಿ, ಈ ರೀತಿ ಮಾಡೋಣ, ಸ್ವಲ್ಪ ನಾನು ಹೀಗಿದೆ ನನ್ನ ಯೋಚನೆ ಅಂತ. ಎಲ್ಲರೂ ಮಾಡಿ ಅಂತ ಅವರು ಒಂದು ಓಕೆನ ಕೊಡ್ತಾರೆ. 20 ನಿಮಿಷ ಸಮಯ ಹೋಗಿ ಮಾಡಿ. ನಾವು ಕಣ್ಣು ಮಾಡಾದ್ಮೇಲೆ ಏನ್ ಮಾಡ್ತೀವಿ, ತುಪ್ಪ, ಜೇನುತುಪ್ಪ, ಸಕ್ಕರೆ ಹಚ್ತೀವಿ. ನಾನು ಅದನ್ನ ಏನ್ ಮಾಡಿದೆ, ಸ್ವಲ್ಪ ಕ್ಲೀನ್ ಮಾಡೋದನ್ನ ಕಮ್ಮಿ ಮಾಡಿ ಹಂಗೆ ಬಿಟ್ಟಿದ್ದೆ ನಾನು. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.